ನಾನು ಮೈಲಾರಿಪುರ ಬೆಳಗಾವಿಯ ಜಿಲ್ಲಾ ವರದಿಗಾರ. ಈ ಬಾರಿ 3-4 ತಾಲೂಕುಗಳಲ್ಲಿ ಸಂಪೂರ್ಣವಾಗಿ ಮಳೆ ಕೊರತೆ ಆಗಿರುವಂತದ್ದು. ಹಾಗಾಗಿ ಆ ಒಂದು ಭಾಗದಲ್ಲಿ ಬೆಳೆದಂತ ಬಹುತೇಕ ಎಲ್ಲ ಬೆಳೆಗಳು ಕೂಡ ಈಗ ಒಣಗಿ ಹೋಗ್ತಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಇಟ್ನಾಳ ಅನ್ನೋ ಒಂದು ಗ್ರಾಮದಲ್ಲಿ ಇರುವಂತದ್ದು. ಯಾವ ರೀತಿ ಪರಿಸ್ಥಿತಿ ಇದನ್ನ ತೋರಿಸುವಂತ ಕೆಲಸ ಮಾಡ್ತೇನೆ. ಸದ್ಯ ಈಗ ಉದ್ದು ಬೆಳೆದಂತ ರೈತರ ಜಮೀನಿನಲ್ಲಿ ನಾನಿರುವಂತದ್ದು. ಕೇವಲ 1 ಅಡಿಯಷ್ಟು ಮಾತ್ರ ಈಗ ಉದ್ದು ಬೆಳೆದಿರುವಂತದ್ದು. ಅಲ್ಲಿರುವಂತ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು. ಬೆಳೆದಂತ ಏನ್ ಕಾಳೇನಿದೆ, ಕಾಳು ಕೂಡ ಅದಕ್ಕೆ ಕೀಡಿ ಜೊತೆಗೆ ಕೀಟನಾಶಕ ಬಾಧೆ ಕೂಡ ಬಂದಿರುವಂತದ್ದು. ಹಾಗಾಗಿ ಸೂಕ್ತವಾದಂತ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಎಲ್ಲ ರೈತರು ಕೂಡ ಸರ್ಕಾರಕ್ಕೆ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಅದರ ಜೊತೆಗೆ ಇಲ್ಲಿ NDRF ಆರ್ಮ್ಸ್ ಪ್ರಕಾರ ಏನು ಕಡಿಮೆ ಪರಿಹಾರ ಬರುತ್ತೆ. ಹಾಗಾಗಿ ರೈತರು ಸುಮಾರು ಲಕ್ಷಾಂತರ ರೂಪಾಯಿ ಬಂಡವಾಳವನ್ನ ಹಾಕ್ತಾರೆ. ಸುಮಾರು 50,000 ರಿಂದ 60,000 ರೂಪಾಯಿ ಬಂಡವಾಳವನ್ನ ಹಾಕ್ತಾರೆ. ಆದ್ರೆ ಹಾಕಿದಂತ ಬಂಡವಾಳ ಕೂಡ ಈಗ ರೈತರ ಕೈಗೆ ಸಿಗ್ತಾ ಇಲ್ಲ. ಹಾಗಾಗಿ ಹಾಕಿರುವಂತ ಬಂಡವಾಳವನ್ನಾದ್ರೂ ಕೊಡಿ ಅನ್ನೋ ನಿಟ್ಟಿನಲ್ಲಿ ರೈತರು ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಸದ್ಯ ಈ ಒಂದು ಭಾಗದಲ್ಲಿ ಉದ್ದು ಬೆಳೀತಾರೆ, ಜೊತೆಗೆ ಏನು ಹೆಸರು ಕಾಳು ಬೆಳೀತಾರೆ, ಹತ್ತಿ ಸೇರಿದಂತೆ ವಿವಿಧ ತಳಿಯ ಬೆಳೆಗಳನ್ನ ಈ ಒಂದು ಭಾಗದಲ್ಲಿ ಬೆಳೀತಾರೆ. ಆದ್ರೆ ಎಲ್ಲವೂ ಕೂಡ ಬೆಳೆದಂತ ಬೆಳೆ ಸಂಪೂರ್ಣವಾಗಿ ಈಗ ಒಣಗಿ ಹೋಗ್ತಿರುವಂತದ್ದು. ಹಾಗಾಗಿ ಈ ಭಾಗದಲ್ಲಿ ರೈತರಿದ್ದಾರೆ, ಅವರನ್ನ ಮಾತಾಡ್ಸನ್. ಸರ್, ಏನೇನು ಬೆಳೀತಾರೆ ಹೊಲದಾಗ? ಹೆಸರ್ರಿ, ಗೊಂಜಾಳ ಒಣಗೈತ್ರಿ, ಹೆಸರು ಒಣಗ್ಯಾವ್ರಿ, ಉದ್ದು ಒಣಗ್ಯಾವ್ರಿ, ಎಲ್ಲಾ ಒಣಗ್ಯದವ್ರಿ. ಹೆಂಗ್ರಿ ಪರಿಸ್ಥಿತಿ? ಅಲ್ಲೇನ್ರಿ ಗಂಭೀರ ಪರಿಸ್ಥಿತಿ ರೀ. ಎಲ್ಲ ಬಾಳ ಖರ್ಚಾಗೈತ್ರಿ. ಸರ್, ಈಗ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ? ಸರ್, ಸಾಕಷ್ಟು ಖರ್ಚು ಮಾಡಿವ್ರಿ ಇದಕ್ರಿ. ಸಾಕಾಗಿ ಎಲ್ಲ ಸರ್ಕಾರ ಎಲ್ಲ ಇಲಾಖೆಯಿಂದ ಎಲ್ಲ ಕೊಡ್ತೈತ್ರಿ ಸರ್. ಬೀಜ ಗೊಬ್ಬರ ಅಗ್ರೋದ ತಂದು ಬೆಳಿತೀವ್ರಿ. ಅವರೆಲ್ಲ ಬಂದ್ ಹೇಳ್ತಾರೆ, ಸಂಜೀವನ ಗಾಡಿದವ್ರು ಬಂದ್ ಎಲ್ಲ ನಮ್ ಮಾಹಿತಿ ಕೊಡ್ತಾರೆ. ಪ್ರತಿ ಸಲ ಮಾಹಿತಿ ಕೊಟ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಬಹಳ ಉತ್ಪನ್ನ ಕಡಿಮೆ ರೀ. ಇದನ್ನ 5 ಕ್ವಿಂಟಲ್ ಹೆಸರ ಉದ್ದು ಬಂದಿದ್ವಿ, ತೊಗರಿ ಬಂದಿದ್ವಿ. ಈ ವರ್ಷ ಖರ್ಚು ಮಾಡಿವ್ರಿ. ಸಾಕಷ್ಟು ಅವ್ರು ಗಾಡಿದವ್ರು ಬಂದ್ ಹೇಳಿ ನಾವು ಅವ್ರು ಏನ್ ಹೇಳ್ತಾರಲ್ಲ ಅವ್ರೆಲ್ಲ ಗೊಬ್ಬರ ಬಡಿದಿವ್ರಿ, ಅವಕ್ಕೆ ಎಣ್ಣೆ ಬಡಿದಿವಿ, ಟಾನಿಕ್ ಬಡಿದಿವ್ರಿ, ಗೊಬ್ಬರ ಹಾಕಿವ್ರಿ, ಬೆತ್ತುದು ಎಡಿ ಹೊಡಿದ್ವಿ, ಎಲ್ಲ ಮಾಡಿವ್ರಿ. ಸರ್ಕಾರಕ್ಕಂದ್ರೆ ಏನ್ರಿ ಪರಿಹಾರ ವರ್ಷ ಕಡಿಮೆ ಆಗತ್ತದ. ಪರಿಹಾರ ಕೊಟ್ಟಿದಲ್ರಿ, ಪರಿಹಾರ ಬರ್ಬೇಕ್ರಿ. ಇಷ್ಟೇ ಪರಿಹಾರ ಬರ್ಬೇಕಂತೇಳಿ ನಾವು ಅವ್ರ ಸತೀಶನ ಜಾರಕಿಹೊಳಿ ಸಾಹುಕಾರನ ಕೇಳ್ಕೊತೇವೆ. ವಿಸಿಟ್ ಮಾಡಿದ್ರೆ, ಸಚಿವರು ವಿಸಿಟ್ ಮಾಡಿದ್ರೆ, ಅಧಿಕಾರಿಗಳು ಬಂದ್ರು, ಏನ್ ಮನಿ ಮಾಡ್ಕೊಂಡ್ರಿ? ಏನಿಲ್ಲ ಸರ್, ಮನವಿ ಅದ ನೋಡ್ಕೊಂಡು ಹೋಗಿದ್ದಾರೆ. ಬೆಳೆ ಎಲ್ಲ ಬರೀ ಇವತ್ತು ಉದ್ದಿನ ಪ್ಲಾಟಿಗೆ ವಿಸಿಟ್ ಕೊಟ್ಟಾರೆ. ಬರೀ ಉದ್ದ ಅಷ್ಟೇ ಅಲ್ಲ ಸರ್, ನಮ್ ಕಡೆ ಸಮಸ್ಯೆ ಆಗಿರೋದು ಇವತ್ತು ಹತ್ತಿ ಆಗಿರ್ಬೋದು, ಹೆಸರಾಗಿರ್ಬೋದು, ಗೊಂಜಾಳ ಆಗಿರ್ಬೋದು, ಬಳ್ಳೊಳ್ಳಿ ಸರ ಕೂಡ ಸರ್ ಈ ಸರ ನಮಗ್ ಬರ್ತಾ ಇಲ್ಲ ಸರ್. ಉಳ್ಳಿಗಡ್ಡಿ ಕಾಟಾಚಾರಕ್ಕೆ ಭೇಟಿ ಕೊಟ್ಟು ಹೋಗ್ತಿದ್ದಾರೆ. ಹಂಗೇನಿಲ್ಲ ಸರ್, ಭೇಟಿ ಕೊಟ್ಟಿದ್ದಾರೆ. ಇನ್ಮೇಲೆ ನೋಡೋಣಲ್ಲ ಸರ್, ಪರಿಹಾರ ಕೊಟ್ರೆ ಚಲೋ ಆಗುತ್ತೆ. ಯಾಕಂದ್ರ ನಮ್ ರೈತರ ಪರಿಸ್ಥಿತಿನ ಕೇಳವ್ರ ಯಾರಿಲ್ಲ ಸರ್ ಅಳಲು. ಅದಕ್ಕೆ ದಯವಿಟ್ಟು ನಾವು ಸರ್ಕಾರಕ್ಕೆ ಸರ್ಕಾರದ ಮೇಲೆ ಒಂದು ಭರವಸೆ ಐತಿ ಸರ್ ನಮಗ. ಅದಕ್ಕೆ ಏನಾದ್ರು ಒಂದು ಒಳ್ಳೆ ಮೊತ್ತದ ಪರಿಹಾರ ಕೊಡ್ತಾರ ಅಂತೇಳಿ ಆದಷ್ಟು ಬೇಗ ಕೊಡ್ಲಿ ಸರ್. ನಮಗ ರೈತರಿಗೆ ಅವ್ರ ಅನುಕೂಲ ಮಾಡಿದಂಗ ಆಗತ್ತ ಅಂತ ಹೇಳ್ತೀವಿ. ಇದಿಷ್ಟು ಈ ಭಾಗದ ರೈತರು ಹೇಳ್ತಿರುವಂತದ್ದು. ಏನು ಯೋಗ್ಯ ದರದಲ್ಲಿ ರೈತರಿಗೆ ಅನ್ಯಾಯ ಆಗದಂತೆ ಪರಿಹಾರವನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಈ ಭಾಗದ ರೈತರು ಕೂಡ ಒತ್ತಾಯವನ್ನ ಮಾಡ್ತಿದ್ದಾರೆ. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿದ್ದಾರೆ. ಓಟ್ರಿ. ಎಸ್, ಥ್ಯಾಂಕ್ ಯು.